This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. Blimey tutorial part 2. ಈ ಸಾಫ್ಟ್ವೇರ್ಗೆ ಬ್ಲೈಮಿ ಅಂತಾನೆ ಹೆಸರಿಡೋದಕ್ಕೆ ಕಾರಣ ಏನು? ಉತ್ತಮವಾದ ಪ್ರಶ್ನೆ. ಇದು ಕೂಡ ಎನೇಬಲ್ ಇಂಡಿಯಾದಲ್ಲಿ ಬಂದಿರತಕ್ಕಂತ ಒಬ್ಬ ಕಲಿಕೆದಾರನಿಂದನೇ ನಾವು ಈ ಹೆಸರನ್ನ ಇಟ್ಟಿದೀವಿ. ನಿಮ್ಗೆ ಗೊತ್ತಿರಬಹುದು, ಎನೇಬಲ್ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಯಾರು ಕಲಿಯಕ್ ಬರ್ತಾರೋ ಅವ್ರಿಗೆ ಅತ್ಯಂತ ಪ್ರಾಧಾನ್ಯತೆಯನ್ನ ಕೊಡುತ್ತೆ. ಸೊ ಈ ಕಲಿಕೆದಾರ ಏನ್ ಹೇಳ್ದ ಅಂದ್ರೆ 2008 ಮತ್ತೆ 2009ನೇ ಸಾಲಲ್ಲಿ ಇವರು ಕನ್ಯಾಕುಮಾರಿಯಿಂದ ಬಂದಿರ್ತಾರೆ ಎನೇಬಲ್ ಇಂಡಿಯಾ ಕಲಿಯೋದಕ್ಕೆ ಕಂಪ್ಯೂಟರ್ ನ. ಕೋರ್ಸ್ ಮುಗಿದ್ಮೇಲೆ ಹೋಗ್ಬೇಕಾದ್ರೆ ಅವ್ರ ಒಂದ್ ಮಾತು ಹೇಳಿದ್ರು, ನಾನು ಬಂದಿದ್ದು ಪ್ರಶ್ನಾರ್ಥಕದ ಚಿಹ್ನೆಯ ಮುಖಾಂತರ, ಹೋಗ್ತಾ ಇರೋದು ಆಶ್ಚರ್ಯಕರವಾದಂತ ಒಂದು ಚಿಹ್ನೆಯಲ್ಲಿ. ಯಾವಾಗ ಈ ಮಾತನ್ನ ಅವ್ರು ಹೇಳಿದ್ರು, ಎನೇಬಲ್ ಇಂಡಿಯಾದಲ್ಲಿ ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂತ ಶಾಂತಿ ಮೇಡಮ್ ಆಗಿರ್ಬೋದು ಅಥವಾ ದೀಪೇಶ್ ಸರ್ ಆಗಿರ್ಬೋದು, ಅವರು ಆ ಕಲಿಕೆದಾರ ಏನ್ ಹೇಳಿದ್ರು ಅದನ್ನ ಈ ಸಾಫ್ಟ್ವೇರ್ಗೆ ಹೆಸರಿಟ್ಟಿದ್ದಾರೆ. ಓಕೆ, ಮುಂದಿನ ದಿನಗಳಲ್ಲಿ ಇದು ಸಂಸ್ಥೆ ಮೂಲಕವಾಗಿ ಬಳಸಬೇಕು ಅಥವಾ ಇಂಡಿವಿಜುವಲ್ ಪ್ಲಾಟ್ಫಾರ್ಮ್ಗೆ ಕೊಡಲ್ಲ ಅನ್ನೋಂತ ಏನಾದ್ರು ರಿಸ್ಟ್ರಿಕ್ಷನ್? ಏನು ಇಲ್ಲ, ಎಲ್ಲರಿಗೂ ಸೇರಿದ್ದು. ವೈಯಕ್ತಿಕ ತರಬೇತುದಾರರು ತುಂಬಾ ಜನ ಇದ್ದಾರೆ, ಅವರು ಕೂಡ ಇದನ್ನ ಬಳಸಬಹುದು. ಎರಡನೇದಾಗಿ ಸಂಘ ಸಂಸ್ಥೆಗಳು ಕೂಡ ಇದನ್ನ ಬಳಸ್ಕೋಬಹುದು. ಇದಕ್ಕೆ ಯಾರಿಗೆ ಆದಂತ ಒಂದು ನಿಯಮಗಳು ಇದರಲ್ಲಿ ಇರೋದಿಲ್ಲ. ನಾನು ಇನ್ನೊಂದು ಪ್ರಶ್ನೆ ಅಂದ್ರೆ, ನಾವು ಸಂಘ ಸಂಸ್ಥೆಗಳಿಗೆ ಹೋದಾಗ ನಾವು ತರಬೇತಿ ಮಾಡಿದ್ರೆ ನಮ್ಗೆ ಒಂದು ಪ್ರಮಾಣ ಪತ್ರ ಅಂತ ಕೊಡ್ತಾರಲ್ವಾ, ಇಲ್ಲಿ ನಮಗೆ ಪ್ರಮಾಣ ಪತ್ರದ ಲಭ್ಯತೆ ಉಂಟಾ? ಉತ್ತಮವಾದ ಪ್ರಶ್ನೆ. ನೀವು ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆನೆ ಆಲ್ರೆಡಿ ಒಂದು ಬೇಡಿಕೆಯನ್ನ ಕೊಟ್ಟಿದ್ದೀರಾ ನನಗೆ. ಖಂಡಿತ ನಾನು ಇದನ್ನ ತಗೊಳ್ತೀನಿ. ಬ್ಲೈಮಿ ಸರ್ಟಿಫಿಕೇಟ್ ಖಂಡಿತ ಕೊಡೋಣ. ತರಬೇತಿಯ ರೂಪುರೇಷೆಗಳನ್ನ ಮಾಡಿ ಖಂಡಿತವಾಗ್ಲೂ ಅದಕ್ಕೆ ಒಂದು ಪ್ರಮಾಣ ಪತ್ರವನ್ನ ಕೊಡುವ ರೀತಿಯಲ್ಲಿ ಖಂಡಿತ ಮಾಡ್ತೀವಿ. ಅದು ನಮ್ಮ ಉದ್ಯೋಗಗಳಿಗೆ, ನೌಕರಿಗಳಿಗೆ ಸಹಾಯ ಆಗತ್ತೆ. ಅದು ನಿಮ್ಗದು ಬ್ಲೈಮಿಯಲ್ಲೇ ನೀವು ಇಮೇಲ್ ಐಡಿ ಕೊಡೋದ್ರಿಂದ ಇದನ್ನ ಖಂಡಿತವಾಗ್ಲೂ ಅಳವಡಿಸೋದಕ್ಕೆ ಪ್ರಯತ್ನ ಶತಾಯಗತಾಯ ಇದಾಗೆ ಆಗತ್ತೆ. ಸರ್ಟಿಫಿಕೇಟ್ ಅಂತೂ ಕೊಟ್ಟೆ ಕೊಡ್ತಾರೆ. ಆದ್ರೆ ಎನೇಬಲ್ ಇಂಡಿಯಾ ಕಡೆಯಿಂದ ಆದ್ರೆ ಖಂಡಿತ ನಾವು ಕೊಟ್ಟೆ ಕೊಡ್ತೀವಿ. ಯಾವ ಸಂಸ್ಥೆಯ ಚಟುವಟಿಕೆಗಳನ್ನ ತಾವು ಆಯ್ಕೆ ಮಾಡ್ಕೊಂಡಿರ್ತೀರಿ ಅದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಆ ಸಂಸ್ಥೆಯವರು ಕೊಡೋದಾದ್ರೆ ಬ್ಲೈಮಿಯಲ್ಲಿ ಕೊಡುವಂತಹ ಒಂದು ಸೌಲಭ್ಯ ಇದೆ. ಆ ಸೌಲಭ್ಯವನ್ನ ಆ ಸಂಸ್ಥೆಯವರು ಉಪಯೋಗಿಸ್ಕೋಬೇಕು. ಈ ಒಂದು ಸರ್ಟಿಫಿಕೇಟ್ ಏನಿದೆ, ಈಗ ಕೆಲವು ಸಂಸ್ಥೆ ಹಾಗೂ ಕಂಪನಿಯವರು NIIT ಅಥವಾ ಕಿಯೋನಿಕ್ಸ್ ಇಂತಹ ಸರ್ಕಾರಿ ಮಾನ್ಯತೆ ಪಡೆದಂತಹ ಸಂಸ್ಥೆಗಳಿಂದಲೇ ಅಥವಾ ಸರ್ಕಾರದ ಮಾನ್ಯತೆ ಪಡೆದ ಸರ್ಟಿಫಿಕೇಟ್ ಅನ್ನೇ ನೀಡಬೇಕು, ಅದನ್ನ ಮಾತ್ರ ವ್ಯಾಲಿಡ್ ಅಂತ ಹೇಳಿ ಪರಿಗಣಿಸ್ತಾರೆ. ಈ ಒಂದು ಸಾಫ್ಟ್ವೇರ್ ನ ಮೂಲಕವಾಗಿ ಅದನ್ನ ಪ್ರಯತ್ನ ಮಾಡಬಹುದಾ? ಒಳ್ಳೆ ಪ್ರಶ್ನೆ ಇದು. ಏನಂತ ಹೇಳಿದ್ರೆ, ಇದನ್ನೆಲ್ಲ ನಾವು ಮಾಡ್ಬೇಕು ಅಂದ್ರೆ ಬರೀ ಎನೇಬಲ್ ಇಂಡಿಯಾ ಸಂಸ್ಥೆ ಕಡೆಯಿಂದಾನೇ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಡಗೂಡಿ ಇದಕ್ಕೆ ಒಂದು ಸರ್ಕಾರದ ಮೇಲೆ ನಾವು ಒತ್ತಡ ತರಬೇಕಾಗತ್ತೆ. ಯಾಕಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಈ ಪ್ರಮಾಣ ಪತ್ರವನ್ನ ಎನೇಬಲ್ ಇಂಡಿಯಾ ಏನ್ ಕೊಡುತ್ತೆ, ಸಾಮಾನ್ಯವಾಗಿ ಖಾಸಗಿ ಸಂಸ್ಥೆಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನ ಒಪ್ಕೊಳ್ಳುತ್ತೆ. ಎನೇಬಲ್ ಇಂಡಿಯಾ ಸಂಸ್ಥೆಗೆ ಒಂದು ಮುದ್ರೆನ ಆಲ್ರೆಡಿ ಅದು ಕೊಟ್ಬಿಟ್ಟಿರುತ್ತೆ. ನಿಮ್ಮಿಂದ ಈ ಅಭ್ಯರ್ಥಿ ಬಂದಿದ್ದಾರೆ ಅಂದ್ರೆ ಅವರು ಅತ್ಯಂತ ವೇಗವಾಗಿ ಒಳ್ಳೆಯ ಗುಣಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಾವನೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಹಾಗೆ ಈ ಸರ್ಕಾರಿ ಸಂಸ್ಥೆಗಳ ಮೇಲೆ ಒತ್ತಡ ಬಂದಾಗ್ಲೇ ಬಹುಶಃ ಅದನ್ನ ಅವರು ತಗೊಳ್ತಾರೆ ಅನ್ಸುತ್ತೆ. ನೋಡೋಣ ಹೇಗಾಗತ್ತೆ ಅಂತ. ಇದನ್ನ ದಯವಿಟ್ಟು ಇದೊಂದು ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಿದೀನಿ ಸರ್. ಯಾಕೆ ಅಂತಂದ್ರೆ, ಈಗ ನ್ಯಾಯಾಲಯ ಮತ್ತು ಇನ್ನಿತರೆ ಮುಖ್ಯವಾದ ಸರ್ಕಾರಿ ಕಚೇರಿಗಳಲ್ಲಿ ಪ್ರೈವೇಟ್ ಸಂಸ್ಥೆಯ ಮೂಲಕವಾಗಿ ನಮಗೆ ನೀಡಿದಂತಹ ಸರ್ಟಿಫಿಕೇಟ್ ವ್ಯಾಲಿಡ್ ಆಗಿದ್ರು ಕೂಡ ಸರ್ಕಾರದ ಮಾನ್ಯತೆ ಪಡೆದಿರ್ಲೇಬೇಕು ಅನ್ನುವಂತಹ ಸರ್ಕಾರಿ ಆದೇಶ ಬಂತು ಅಂತಂದ್ರೆ ನಮ್ಮ ದೃಷ್ಟಿದೋಷ ಇದ್ದಂತಹ ಸ್ನೇಹಿತರಿಗೆ ಬಹಳ ಸಮಸ್ಯೆ ಆಗ್ತದೆ. ಒಂದು ನಿಜ, ಈಗ ನೋಡಿ, ಕರ್ನಾಟಕ ಸರ್ಕಾರ ಎನೇಬಲ್ ಇಂಡಿಯಾ ಸಂಸ್ಥೆಯನ್ನ ಉದ್ಯೋಗ ಕೊಡಿಸುವುದರಲ್ಲಿ ಪ್ಲೇಸ್ಮೆಂಟ್ ಏಜೆನ್ಸಿ ಅಂತ ಹೇಳಿ ಗುರುತಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದ್ರೆ ಸಂಸ್ಥೆಯನ್ನ ಮಾರ್ಗದರ್ಶಕರಾಗಿ ಗುರುತಿಸುತ್ತೆ. ಉದ್ಯೋಗ ವಿಚಾರದಲ್ಲಿರಬಹುದು, ಅಂಗವಿಕಲತೆಯಲ್ಲಿ ಏನಾದ್ರೂ ಮಾರುಪಾಡುಗಳನ್ನ ತರೋದ್ರಲ್ಲಾಗಿರ್ಲಿ ಇದನ್ನ ನೋಡ್ತಾ ಇದೆ. ಆದ್ದರಿಂದ ತಾವು ಕೂಡ ಯಾರಾದ್ರೂ ನೀವು ಮಾತಾಡೋದಾದ್ರೆ ಅಥವಾ ಹೇಳೋದಾದ್ರೆ ಇದರ ಪತ್ರಗಳನ್ನ ಅಥವಾ ಮಾಹಿತಿಯನ್ನ ವೆಬ್ಸೈಟ್ಸ್ ಅಲ್ಲಿ ಕೂಡ ಹಾಕಿರ್ತಾರೆ. ಅದನ್ನ ನೀವು ಖಂಡಿತವಾಗಿ ಅವ್ರಿಗೆ ತೋರಿಸಬಹುದು. ನೋಡೋಣ, ನೀವು ಹೇಳ್ತಾರ ತುಂಬಾ ಸತ್ಯ. ಪ್ರತಿ ಸಲ ಸರ್ಕಾರಿ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಸ್ಥೆಗಳ ಮುಖಾಂತರ ತಗೋಬೇಕಂದ್ರೆ ಅದು ಕೂಡ ಕಷ್ಟ ಆಗತ್ತೆ. ನೋಡೋಣ ಹೇಗೆ ಇದನ್ನ ತಗೊಂಡ್ ಹೋಗ್ಬೇಕು ನಾವು. ಆಕ್ಚುಲಿ ಈ ಒಂದು ಸಾಫ್ಟ್ವೇರ್ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತವರಿಗೆ ಯಾವ ರೀತಿ ನೆರವನ್ನ ನೀಡುತ್ತೆ? ಉದಾಹರಣೆಗೆ ನೋಡಿ, ನಾನೊಂದು ಹೇಳ್ತೀನಿ ನಿಮ್ಗೆ. MIS ಎಕ್ಸಿಕ್ಯೂಟಿವ್ ಆಗಿ ನೀವು ಆಯ್ಕೆ ಆಗೋದಕ್ಕೆ ಇಷ್ಟಪಡ್ತೀರಾ ಅಥವಾ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ, ನಿಮಗೆ ಅದನ್ನ ಹೇಗೆ ಕೆಲಸ ಮಾಡ್ಬೇಕಂತ ನಿಮ್ಗೆ ಗೊತ್ತಿರೋದಿಲ್ಲ. ಆದ್ರೆ ಈ ಸಾಫ್ಟ್ವೇರ್ ಅಲ್ಲಿ ನಾವು ಆ ಕಂಟೆಂಟ್ ಅನ್ನ ಹಾಕೋದ್ರಿಂದ ನೀವು ಅದನ್ನ ಬಳಸ್ಕೊಂಡು ನೀವು ಅಭ್ಯಾಸ ಮಾಡಿ
ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆನೆ ನಿಮ್ಗೊಂದು ಅನುಭವ ಸಿಗುತ್ತೆ. ಈ ಅನುಭವವನ್ನ ತಾವು ನಿಜವಾದ ಕೆಲಸದ ಒಂದು ವಾತಾವರಣದಲ್ಲಿ ಉತ್ತಮ ಗುಣಮಟ್ಟದಲ್ಲಿ ನೀವು ಕೆಲಸವನ್ನ ಮಾಡಬಹುದಾಗಿರುತ್ತೆ. ಅಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಮುಖದಲ್ಲಿ ಒಂದು ಭಯದ ಕಲೆ ಇರೋದಿಲ್ಲ. ಆ ರೀತಿಯಾಗಿ ಸರಿಸುಮಾರು ಒಂದು 20-25 ರೀತಿಯಾದಂತಹ ಪ್ರಖರತೆಯ ಒಂದು ವಿಷಯಗಳನ್ನ ಈ ಸಾಫ್ಟ್ವೇರ್ ಅಲ್ಲಿ ನಾವು ಅಳವಡಿಸಿದೀವಿ. ಉದಾಹರಣೆಗೆ MIS ಎಕ್ಸಿಕ್ಯೂಟಿವ್ ಇರಬಹುದು, ಅಥವಾ HR ಬ್ಯಾಕ್ ಆಫೀಸ್ ಇರಬಹುದು, ಅಥವಾ HR ರೆಕ್ರೂಟರ್ ಇರಬಹುದು, ಅಥವಾ ಟ್ರಾವೆಲ್ ಹೆಲ್ಪ್ ಡೆಸ್ಕ್ ಇರಬಹುದು, ಅಕೌಂಟ್ ಅಸಿಸ್ಟೆಂಟ್ ಇರಬಹುದು. ಈ ತರ ಬೇರೆ 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 ಕೆಲಸದ ಒಂದು ಅಣುಕು ಅಂತ ಏನ್ ಹೇಳ್ತೀವಿ, ಆ ರೀತಿಯಾಗಿ ಕಂಪ್ಯೂಟರ್ ಅಲ್ಲಿ ನಾವು ಮಾಡಿದೀವಿ. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಶಾಲಾ ಮಟ್ಟದಲ್ಲಾಗಿರ್ಬೋದು, ಕಾಲೇಜ್ ಮಟ್ಟದಲ್ಲಾಗಿರ್ಬೋದು, MA MCom ಅಥವಾ MBA ಈ ರೀತಿಯಾದ ಪೋಸ್ಟ್ ಗ್ರಾಜುಯೇಷನ್ ಇದನ್ನ ಪಡೆಯುವಂತ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಇದು ಹೇಗೆ ನೆರವಾಗುತ್ತೆ? ಈಗ ಎಕ್ಸಾಮ್ಸ್ ಬರೆಯೋದಕ್ಕಾಗಿರ್ಲಿ, ಪರೀಕ್ಷೆಗಳು ಬರೆಯೋದಾಗಿರ್ಲಿ, ಇದಕ್ಕೆಲ್ಲ ಒಂದು ಉತ್ತಮವಾದಂತ ಒಂದು ವ್ಯವಸ್ಥೆ ಈ ಸಾಫ್ಟ್ವೇರ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಉದಾಹರಣೆಗೆ ಹೆಡ್ಡಿಂಗ್ಸ್ ಹೆಂಗ್ ಹಾಕ್ಬೇಕು, ಫುಟರ್ ಹೇಗ್ ಹಾಕ್ಬೇಕು, ಆಮೇಲೆ ಪ್ರೆಸೆಂಟೇಶನ್ಸ್ ಹೇಗ್ ಮಾಡ್ಬೇಕು, ಇಂಟರ್ನೆಟ್ ಹೋಗಿ ಗೂಗಲ್ ಹೆಂಗ್ ಕಲಿಬೇಕು, ನಿಮ್ಗೆ ಯಾರಿಗೂ ಟೈಮ್ ಇರೋದಿಲ್ಲ. ಅದನ್ನ ತಾವು ಮನೇಲಿ ಕುತ್ಕೊಂಡು ಕಲಿಬಹುದು. ಮತ್ತೆ ಇನ್ನೊಂದೇನಂದ್ರೆ, ಬಹುಶಃ ನಿಮ್ಮ ಒಂದು ಬೇಡಿಕೆ ಕೂಡ ನೀವು ಕೊಡ್ಬೋದು. ಸರ್, ನನ್ನ ಪಠ್ಯ ಪುಸ್ತಕಗಳನ್ನ ನಾವು ಇದರಲ್ಲಿ ಹಾಕಬಹುದೇ? ನೀವು ಬೇಡಿಕೆ ಕೊಟ್ರೆ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಉದಾಹರಣೆಗೆ ನೀವು ಯಾವ್ದೋ ಒಂದು ಪಠ್ಯ ಪುಸ್ತಕವನ್ನು ಓದ್ತಾ ಇರ್ತೀರಿ ಅಂತ ಅನ್ಕೊಳ್ಳಿ. ದೊಡ್ಡ ಪುಸ್ತಕ ಇರುತ್ತೆ, 100 ಪೇಜ್ ಇರೋ ಪುಸ್ತಕದಲ್ಲಿ ಇವತ್ತೊಂದು 5ನೇ ಪೇಜಿಗೆ ಮುಗಿಸಿರ್ತೀರಿ, ನಿದ್ದೆ ಬಂದ್ಬಿಟ್ಟಿರುತ್ತೆ. ಆಗೊಂದು ಬುಕ್ ಮಾರ್ಕ್ ಹಾಕ್ಬೇಕಾಗತ್ತೆ. ಬುಕ್ ಮಾರ್ಕ್ ಅನ್ನ ಕೂಡ ನೀವು ಕಲಿಯೋದಕ್ಕೆ ಈ ಸಾಫ್ಟ್ವೇರ್ ಮುಖಾಂತರ ಆಗತ್ತೆ. ನನಗೆ ಗೊತ್ತಿರೋ ಪ್ರಕಾರ ಒಂದೊಂದು 2 ಉದಾಹರಣೆಗಳು ನಾವು ಕೊಡ್ತಾ ಇದೀವಿ. ಆದ್ರೆ ನಿಮ್ಮ ಬೇಡಿಕೆಗಳು ಜಾಸ್ತಿ ಬರ್ಬೇಕು. ಕೆಲವೊಬ್ರು ಕೇಳ್ಬೋದು, ಸರ್ ನಮ್ ಶಾಲೆಯಲ್ಲಿ ಸರ್ ಪೇಜ್ ನಂಬರ್ ಹಾಕಕ್ಕೆ ಹೇಳ್ತಾ ಇದಾರೆ, ಸರ್ ನಮ್ ಶಾಲೆಯಲ್ಲಿ ಪ್ರಿಂಟ್ಔಟ್ ತೆಗಿಯಕ್ಕೆ ಹೇಳ್ತಾ ಇದಾರೆ, ನನಗೆ ಗೊತ್ತಿಲ್ಲ ಸರ್, ಕೊಡಿ ಸರ್ ಇದನ್ನ. ನೀವು ಡಿಮ್ಯಾಂಡ್ ಮಾಡ್ಬೇಕು. ಅದರ ಅರ್ಥ ಇಂಥ ಬದಲಾವಣೆಗಳು ತಗೊಂಡ್ಬನ್ನಿ ಅಂತ ಹೇಳಿದಾಗ್ಲೇ ಮಾತ್ರನೇ ಒಂದು ಮಹತ್ತರವಾದ ಒಂದು ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ. ಅದಕ್ಕೆ ಈ ಸಾಫ್ಟ್ವೇರ್ ಅನ್ನ ಒಂದು ವಿಚಿತ್ರವಾಗಿ ನಾವು ತಂದಿಟ್ಟಿದೀವಿ. ಯಾಕಂದ್ರೆ ನೀವು ನಿಮ್ಮ ಬೇಡಿಕೆಗಳನ್ನ ಕೊಟ್ರೆ ನಾವು ಆ ಬೇಡಿಕೆಗಳನ್ನ ತಗೊಂಡೋಗಿ ಅಭಿವೃದ್ಧಿ ಪಡಿಸೋರು ಮುಂದೆ ಇಟ್ಟು ಅದನ್ನ ಅತ್ಯಂತ ವೇಗವಾಗಿ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ಬಹುದು. ಈಗ ಮಿಡ್ಲ್ ಅಲ್ಲಿ ಬ್ಲೈಂಡ್ ಆಗಿರ್ತಾರೆ, ಅಂದ್ರೆ ಮಧ್ಯದಲ್ಲಿ ದೃಷ್ಟಿದೋಷ ಉಳ್ಳವರಾಗಿರ್ತಾರೆ, ಅವರಿಗೆ ಕಂಪ್ಯೂಟರ್ ನ ಪರಿಚಯ ಇಲ್ಲ, ಬ್ರೈಲ್ ಕಲಿಯೋದಕ್ಕೆ ಅವರಿಂದ ಆ ಸಮಯದಲ್ಲಿ ಕಷ್ಟ ಆಗುತ್ತೆ, ಮತ್ತೆ ಅವರಿಗೆ ಈ ಒಂದು ನಮ್ಮ TTS ಗಳ ಪರಿಚಯ ಕೂಡ ಇಲ್ಲ. ಅಂತವರಿಗಾಗಿ ಯಾವ ರೀತಿ ಸೋರ್ಸಸ್ ಅನ್ನ ಇದರಲ್ಲಿ ಅಳವಡಿಸಿದೆ? ಲೇಟ್ ಬ್ಲೈಂಡ್ ಗೆ ಒಂದು ಅಡ್ವಾಂಟೇಜ್ ಏನಂದ್ರೆ, ಟೈಪಿಂಗ್ ಅವ್ರಿಗೆ ಗೊತ್ತಿರುತ್ತೆ. ಅಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ದೃಷ್ಟಿ ನಿಧಾನವಾಗಿ ಕಳ್ಕೊಂಡಿರೋರು ಅವ್ರು ಈ ಸಾಫ್ಟ್ವೇರ್ ಮುಖಾಂತರ ಕಲಿಯೋದಕ್ಕೆ ಏನೂ ತೊಂದರೆ ಇರೋದಿಲ್ಲ. ನೀವು ಬ್ರೈಲ್ ಗೊತ್ತಿಲ್ಲ ಅಂದ್ರೂ ಅದನ್ನ ನೀವು ಖಂಡಿತವಾಗ್ಲೂ ಕಲಿಬಹುದು. ನಿಮ್ಗೆ ಯಾವುದೇ ರೀತಿಯಾದಂತ ಒಂದು ತೊಂದರೆ ಆಗೋದಿಲ್ಲ ಇದರಲ್ಲಿ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತ ಕೇಂದ್ರ ಸರ್ಕಾರಿ ಆಗಿರಬಹುದು, ರಾಜ್ಯ ಸರ್ಕಾರಿ ಆಗಿರಬಹುದು, ಅಥವಾ ಸರ್ಕಾರದ ಅಧೀನದಲ್ಲಿರುವಂತಹ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರುವಂತವರಿಗೆ ಇದರಲ್ಲಿ ಯಾವ್ದಾದ್ರು ಸೋರ್ಸ್ಗಳು ಲಭ್ಯ? ತುಂಬಾ ಇದೆ. ಸರ್ಕಾರಿ ಕಚೇರಿಗಳಲ್ಲಿ ಇರೋರೆಲ್ಲರೂ ಕೂಡ ಬರೆಯೋದು ಜಾಸ್ತಿ ಇರುತ್ತೆ. ಅದರಲ್ಲಿ ಉದಾಹರಣೆಗೆ ಕನ್ನಡದಲ್ಲಿ ತಗೊಂಡ್ರೆ ಅಥವಾ ಹಿಂದಿ ಯಾವ್ದೇ ಒಂದು ತಗೊಳ್ಳಿ, ಭಾಷೆಯ ಒಂದು ಕೋಶ ನಿಮಗೆ ಗೊತ್ತಿರಬೇಕು. ಉದಾಹರಣೆಗೆ ನಾವು ಇಲ್ಲಿ ರಜೆ ಅಂತ ಹೇಳ್ತೀವಿ, ಅಲ್ಲಿ ಏನ್ ಹೇಳ್ತಾರೋ ನಮಗೆ ಗೊತ್ತಿರೋದಿಲ್ಲ. ಅಥವಾ ನಾವು ಇಲ್ಲಿ ಬಿಡುಗಡೆ ಅಂತ ಹೇಳಿದ್ರೆ ಆ ಭಾಷೆಯನ್ನೇ ಅದೇ ಶಬ್ದವನ್ನ ಬಳಸ್ಬೇಕಾಗತ್ತೆ. ಆಯ್ತಾ? ಆ ಶಬ್ದಗಳನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ, ಅಭ್ಯಾಸ ಮಾಡೋದಕ್ಕೆ ಈ ಸಾಫ್ಟ್ವೇರ್ ಅಲ್ಲಿ ಅವಕಾಶಗಳಿದಾವೆ. ಎರಡನೇದಾಗಿ, ನಿಮಗೆ ಬೇಕಾದ ರೀತಿಯಲ್ಲಿ ಸರ್ ನಮ್ಗೆ ಈ ಕಾನ್ಸೆಪ್ಟ್ ಬೇಕು ಅನ್ನೋದು ನೀವು ಡಿಮ್ಯಾಂಡ್ ಇಟ್ರೆ, ಬೇಡಿಕೆಯನ್ನಿಟ್ರೆ ನಾವು ಅದನ್ನ ಮಾಡೋದಕ್ಕೆ ಸಿದ್ಧರಿದ್ದೇವೆ. ಅದರಿಂದ ಇವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅಡ್ವಾನ್ಸ್ ಎಕ್ಸೆಲ್ ಅನ್ನ ತಾವು ಕಲಿಬಹುದು, ಅಡ್ವಾನ್ಸ್ ವರ್ಡ್ ಅನ್ನು ಕೂಡ ಕಲಿಬಹುದು, ಇಂಟರ್ನೆಟ್ ಅನ್ನ ಕಲಿಬಹುದು, ಔಟ್ಲುಕ್ ಅನ್ನ ಕಲಿಬಹುದು. ಇದೆಲ್ಲ ಸಾಧ್ಯತೆಗಳಿದೆ. ಇವಾಗ ಒಂದು ರಜೆ ಪತ್ರ ಹೇಗಿರುತ್ತೆ ಅಂತ ನಮ್ ದೃಷ್ಟಿದೋಷ ಇರೋರಿಗೆ ಯಾವತ್ತೂ ಗೊತ್ತಿರೋದಿಲ್ಲ. ನಾವ್ ಯಾವತ್ತೂ ಬರ್ದಿರೋದಿಲ್ಲ, ಬರೆಯೋದೇ ಕಡಿಮೆ ಇರುತ್ತೆ. ಆದ್ರೆ ಕಾಣಿಸೋರು ಹೇಗೆ ಬೇಗ ಕಲಿತಾರೆ, ಅವ್ರು ನೋಡಿ ಕಲಿತಾರೆ, ಬೇರೆಯವ್ರ ಪುಸ್ತಕದಲ್ಲಿ ನೋಡಿ ಕಲಿತಾರೆ. ನಮ್ಗೆ ಆತರ ವಾತಾವರಣನೂ ಇಲ್ಲ. ಆದ್ರೆ ಈ ಸಾಫ್ಟ್ವೇರ್ ಅಲ್ಲಿ ಅದನ್ನ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಪತ್ರಗಳು, ಪ್ರಬಂಧಗಳು, ಇವಾಗ ರಿಪೋರ್ಟ್ಗಳು, ದೊಡ್ಡ ದೊಡ್ಡ ಒಂದು ಸಂಶೋಧನೆ ಮಾಡ್ತಾರೆ, ಅದರ ಒಂದು ಲೇಖನಗಳು, ಇದೆಲ್ಲವನ್ನು ಕೂಡ ಇದರಲ್ಲಿ ಇಟ್ಟು ನಾವು ಖಂಡಿತ ಓದಬಹುದು. ನನ್ನ ಪ್ರಕಾರ ನನ್ನ 16 ವರ್ಷಗಳ ಒಂದು ಸುದೀರ್ಘ ಗುಟ್ಟು ಏನ್ ನಾನು ಹೇಳ್ತೀನಿ ಅಂದ್ರೆ, ದೃಷ್ಟಿದೋಷ ಇರೋರ್ಗೆ ಮೊದಲು ಓದ್ಬೇಕು, ಅನಂತರ ಬರಿಬೇಕು. ಮೊದಲು ಬರೆದ್ರೆ ಅನಂತರ ಓದಕ್ ಹೋದ್ರೆ ನಾವು ತುಂಬಾ ಹಿಂದುಳಿದಿದೀವಿ ಅಂತ ನಮ್ಗೆ ಅನ್ಸುತ್ತೆ. ಓದೋದು ಮುಖ್ಯ ಮೊದಲು. ಯಾಕೆ ಅಂದ್ರೆ ಓದ್ಬೇಕಾದ್ರೆ ಅದರ ಆಕಾರ, ಅದರ ರಚನೆ ಯಾವ ರೀತಿಯಲ್ಲಿರುತ್ತೆ, ಎಲ್ಲೆಲ್ಲಿ ಏನೇನ್ ಶಬ್ದಗಳನ್ನ ಬಳಸಿರ್ತಾರೆ, ಎಷ್ಟು ಸಾಲುಗಳ ಮಧ್ಯೆ ಒಂದು ಖಾಲಿ ಸಾಲನ್ನ ಬಿಟ್ಟಿರ್ತಾರೆ, ಇದನ್ನೆಲ್ಲವನ್ನ ನೋಡ್ಬೇಕು ಮೊದಲು. ಅನಂತರ ನಾವು ಅದರ ಅನುಕರಣೆಯನ್ನ ಮಾಡಿ ನಾವು ಕೂಡ ಅದೇ ತರ ಬರಿಬಹುದು. ಒಂದು ಮಗು ಅದು ತಾನಾಗ್ ಕಲಿಯೋಲ್ಲ, ತಾಯಿ ತಂದೆ ನೋಡಿ ಅದನ್ನ ಅಣಕಿಸುತ್ತೆ. ಹಾಗೆ ನಾವು ಕೂಡ ಕಂಪ್ಯೂಟರ್ ಅಲ್ಲಿ ಆಗಿರ್ಲಿ
ಬೇರೆ ಭಾಷೆಯಲ್ಲೇ ಆಗಿರ್ಲಿ, ಬೇರೆಯ ವಿಷಯಗಳಲ್ಲಾಗಿರ್ಲಿ, ಮೊದಲು ನಾವು ಓದ್ಬೇಕು, ಅನಂತರನೇ ಬರೆಯೋದನ್ನ ಕಲಿಬೇಕು. ಇದು ಕೂಡ ಈ ಸಾಫ್ಟ್ವೇರ್ ಸಾಧ್ಯತೆ ಇದೆ. ಈಗ ವಿವಿಧ ಕ್ಷೇತ್ರಗಳಲ್ಲಿ ಈ ಸಾಫ್ಟ್ವೇರ್ ನ ಪಾತ್ರ ಅಂತಂದ್ರೆ, ಈಗ ನನಗೆ ಉದಾಹರಣೆ, ಡಾಕ್ಟರ್ ನಾನು ಆಗ್ಬೇಕು, ಮೆಡಿಕೇಶನ್ ಗೆ ಸಂಬಂಧಪಟ್ಟ ಕೋರ್ಸ್ ಮಾಡ್ಬೇಕು, ಅಥವಾ ನಾನು ಇಂಜಿನಿಯರ್ ಆಗ್ಬೇಕು, ಅಥವಾ ಮಾಸ್ಟರ್ ಆಫ್ ಕಂಪ್ಯೂಟರ್ ಸೈನ್ಸ್ ಮಾಡ್ಬೇಕು, ಅಥವಾ LLB ಮಾಡ್ಬೇಕು ಅನ್ನುವಂಥವರಿಗೆ ನಿಮ್ಮ ಈ ಸಾಫ್ಟ್ವೇರ್ ನಲ್ಲಿ ಸೋರ್ಸಸ್ ಅಳವಡಿಸಿದ್ದೀರಾ? ಅಥವಾ ನೋಡಿ, ಆ ಎಲ್ಲಾ ಓದಿನ ವಿಚಾರಗಳನ್ನು ನಾವು ಹಾಕ್ಬೇಕಾಗತ್ತೆ, ಆಯ್ತಾ? ಅದಿದ್ರೆ ನೀವೇನ್ ಬೇಕಾದ್ರೂ ಕಲಿಬಹುದು. ಇಂಜಿನಿಯರಿಂಗ್ ಕಲಿಯೋರು ನಿಮ್ಮ ಬೇಡಿಕೆಗಳು ಏನಿದೆ, ಸರ್ ನಮ್ಗೆ ಚಾರ್ಟ್ಸ್ ಕಲಿಬೇಕು, ದಯವಿಟ್ಟು ಹೇಳ್ಕೊಡಿ. ಗ್ರಾಫ್ಸ್ ಹಾಕೋದು ಹೇಳ್ಕೊಡಿ, ಗ್ರಾಫ್ಸ್ ಓದೋದು ಹೇಗೆ ಹೇಳ್ಕೊಡಿ. ನೀವು ಆ ಡಿಮ್ಯಾಂಡ್ ಅನ್ನ ಇಟ್ರೆ ಖಂಡಿತ ನಾವು ಮಾಡಬಹುದು. LLB ಮಾಡೋರು ದೊಡ್ಡ ದೊಡ್ಡ ಪುಸ್ತಕಗಳಿರುತ್ತೆ, ಸಾವಿರ ಪೇಜ್ಗಳು ಪುಸ್ತಕಗಳಿರ್ತವೆ. ಇಲ್ಲಿ ಏನಾಗುತ್ತೆ, ನಾನು ಉದಾಹರಣೆ ಒಂದು ಕೊಡ್ತೀನಿ. ಕಮೆಂಟ್ಸ್ ಹಾಕೋದಿರ್ಬೋದು, ಅಥವಾ ರೆಫರೆನ್ಸ್ ಅನ್ನ ಹಾಕೋದಿರ್ಬೋದು, ಅಥವಾ ಪೇಜ್ ನಂಬರ್ಗೆ ಬೇಗ ಹೋಗೋದಿರ್ಬೋದು. ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಈ ಸಾಫ್ಟ್ವೇರ್ ಏನ್ ಮಾಡುತ್ತೆ, ನಿಮ್ಮ ಈಗಿನ ಬೇಡಿಕೆಯನ್ನ ಅರ್ಥಪೂರ್ಣವಾಗಿ ಅತ್ಯಂತ ಗುಣಮಟ್ಟದಲ್ಲಿ ಕಲಿಯೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಅಧಿಕಾರವನ್ನ ಕಲಿಕೆದಾರರಿಗೆ ನಾವು ಬಿಟ್ಕೊಟ್ಬಿಟ್ಟಿದೀವಿ. ಅದೇ ಇದರ ಒಂದು ದೊಡ್ಡ ಗುಟ್ಟು. ಈ ಮೊದಲು ಅಭಿವೃದ್ಧಿ ಆದಂತಹ ಎನೇಬಲ್ ಇಂಡಿಯಾದ iTool ಹಾಗೂ ಸ್ಪೆಲ್ಲಿಂಗ್ ಟೂಲ್ ಬಹಳ ಅದ್ಭುತವಾಗಿತ್ತು, ನಮ್ಮ ಕಲಿಕೆಗೆ ತುಂಬಾ ಸಹಾಯವಾಗಿತ್ತು. ಈ ಸಾಫ್ಟ್ವೇರ್ ಗಳಿಗೂ ಈಗಿನ ಈ ಒಂದು ಬ್ಲೈಮಿ ಸಾಫ್ಟ್ವೇರ್ಗೂ ಏನ್ ವ್ಯತ್ಯಾಸ? ನೋಡಿ, ಸ್ಪೆಲ್ಲಿಂಗ್ ಟೂಲ್ ಅಲ್ಲಿ ಏನಂತ ಮಹತ್ತರವಾದಂತಹ ಬದಲಾವಣೆಗಳೇನಾಗಿಲ್ಲ, ಒಂದು ಸಣ್ಣ ಪುಟ್ಟ ಬದಲಾವಣೆಗಳಾಗಿದೆ. ಅದನ್ನ ಬರುವಂತಹ ಒಂದು ಇದ್ರಲ್ಲಿ ನಾನು ಖಂಡಿತ ಅದನ್ನ ಹೇಳ್ತೀನಿ ನಿಮ್ಗೆ, ಅದನ್ನ ತೋರಿಸ್ತೀವಿ ಕೂಡ ಹೇಗೆ ಅದನ್ನ ಬಳಸ್ಕೋಬಹುದು ಅಂತ. ಆದ್ರೆ iTool ಏನಿದೆ, ಮುಂಚೆ ಇತ್ತು ಅದು, ಅದರಲ್ಲಿ ಏನಾಗ್ತಾ ಇತ್ತು, ಮುಂಚೆ ಬರೀ ಎನೇಬಲ್ ಇಂಡಿಯಾದಲ್ಲಿ ಅದರ ಸರ್ವರ್ ಇರ್ತಾ ಇತ್ತು. ಬ್ಲೈಮಿ ಅನ್ನೋದು ಈಗ ವಿಶ್ವವ್ಯಾಪಿಯಾಗಿ ಬಳಸ್ತಾ ಇರೋದ್ರಿಂದ ಅದನ್ನ ನಾವು ಮೇಲ್ದರ್ಜೆಗೆ ತಗೊಂಡು ಹೋಗಿದ್ದೀವಿ. ಇದರಲ್ಲಿ ನಾನು ಮುಂಚೆ ಹೇಳ್ದಂಗೆ ಡೆಸ್ಕ್ಟಾಪ್ ಅಲ್ಲಿ ಯಾವ ಐಟಮ್ಸ್ ಇದೆ, ಯಾವ ಐಕಾನ್ಸ್ ಇದೆ, ಓಪನ್ ಮಾಡಿದ್ರ ಇಲ್ವಾ, ಇದನ್ನೆಲ್ಲವನ್ನು ಕೂಡ ಅದು ನೀವು ಮಾಡ್ತಾ ಇರುವಂತಹ ಒಂದೊಂದು ಕೆಲಸವನ್ನ, ಕ್ರಿಯೆಯನ್ನ ಗಮನಿಸಿ ನಿಮ್ಗೆ ಉತ್ತರವನ್ನ ಕೊಡುತ್ತೆ. ಇನ್ನು ನಮಗೆ ಮುಖ್ಯವಾದ ಕೆಲವು ಕೋರ್ಸ್ಗಳು ಕೈಗೆ ಎಟಕ್ತಾ ಇಲ್ಲ. ಉದಾಹರಣೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು, ಆಕ್ಸೆಸಿಬಿಲಿಟಿ ಕೋರ್ಸ್ ಮಾಡಬೇಕು ಅಂತಂದ್ರೆ ಕೆಲವರಿಗೆ ಸಾಧ್ಯವಾಗ್ತಾ ಇಲ್ಲ. ಆ ನಂತರದಲ್ಲಿ ಸೈಟೆಡ್ಸ್ ಗೆ ಜೂನಿಯರ್ ಟೈಪಿಂಗ್, ಸೀನಿಯರ್ ಟೈಪಿಂಗ್ ಇದೆ, ಮತ್ತೆ ಟೈಪಿಸ್ಟ್ ಆಗಿ ಕೂಡ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ, ಸ್ಟೆನೋಗ್ರಾಫರ್ಸ್ ಆಗಿ ಅಪಾಯಿಂಟ್ ಮಾಡ್ಕೊಳ್ತಾರೆ. ಬಟ್ ನಮ್ಮ ದೃಷ್ಟಿ ಸವಾಲುಳ್ಳವರಿಗೆ ಕೋರ್ಸ್ಗಳು ಮೊದಲು ಡೆಲ್ಲಿ, ಚೆನ್ನೈ ಇಂತಹ ಹೊರ ರಾಜ್ಯದಲ್ಲಿ ಅವಕಾಶ ಇತ್ತು. ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಅವಕಾಶ ಇಲ್ಲ. ಇದು ಉತ್ತಮವಾದ ಪ್ಲಾಟ್ಫಾರ್ಮ್. ಇದು ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಖಂಡಿತ ಇಂಥ ಕೋರ್ಸ್ ಗಳನ್ನ ಹಾಕಬಹುದು. ಅದಕ್ಕೋಸ್ಕರ ನಾನು ಮುಂಚೆ ಹೇಳ್ದಂಗೆ ಈ ಪ್ಲಾಟ್ಫಾರ್ಮ್ ಬರೀ ಎನೇಬಲ್ ಇಂಡಿಯಾಗೆ ಸೀಮಿತವಾಗಿರಲ್ಲ. ಇದು ಹೋಗ್ತಾ ಉದಾಹರಣೆಗೆ ನಾನು ಹೇಳ್ತೀನಿ, ಕೆಲವೊಬ್ರು ನನಗೆ ಗೊತ್ತಿರೋ ಪ್ರಕಾರ ಶಂಕರ್ ಅಂತ ಇರಬಹುದು, ತುಂಬಾ ಜನ ಈ ಸಾಫ್ಟ್ವೇರ್ ನಮ್ಮ ರಾಜ್ಯದಲ್ಲಿ ಕಲಿತಾ ಇರೋರು ಇರ್ಬೋದು. ಅವರೆಲ್ಲರೂ ಕೂಡ ಈ ಪ್ಲಾಟ್ಫಾರ್ಮ್ ಅಲ್ಲಿ ಅವರ ಜ್ಞಾನವನ್ನ, ಅವರ ಟ್ಯುಟೋರಿಯಲ್ಸ್ ಅನ್ನ ಇದರಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಅವರು ಕೂಡ ಅದನ್ನ ಉಪಯೋಗಿಸ್ಕೋಬಹುದು, ಬೇರೆಯವ್ರಿಗೆ ಕೂಡ ಅದನ್ನ ಹೇಳ್ಕೊಡ್ಬಹುದು. ಇದನ್ನೆಲ್ಲ ಸಾಧ್ಯತೆ ಇದೆ ಇದರಲ್ಲಿ. ಒಂದು ಹೇಳ್ತೀನಿ, ಕೆಲವೊಂದು ಕೋರ್ಸ್ ಅನ್ನ ನೀವು ಇಲ್ಲಿ ಕಲಿತು ಮೇನ್ ಸ್ಟ್ರೀಮ್ ಕೋರ್ಸಸ್ ಹೋಗಿ ಕಲಿಯೋದಕ್ಕೆ ನೀವು ರೆಡಿ ಆಗ್ಬೇಕು. ಮೇನ್ ಸ್ಟ್ರೀಮ್ ಅಲ್ಲೇ ಮಾಡ್ಬೇಕು. ಇವಾಗ ಉದಾಹರಣೆಗೆ, ನಾನು ಭಾರತ ದೇಶದಲ್ಲಿ ಏನಾರು ಒಂದು ಕಲ್ತಿದ್ದೇನೆ ಅಂದ್ಮೇಲೆ ಹೊರ ದೇಶಕ್ಕೆ ಹೋಗಿ ಕಲಿಬೇಕಂದ್ರೆ ಅಲ್ಲೇ ಹೋಗಿ ಕಲಿಬೇಕು. ಅದರ ಅರ್ಥ, ಈ ಸಾಫ್ಟ್ವೇರ್ ಅಲ್ಲಿ ನಾವೇನ್ ಕಲಿತೀವಿ ಇದು ನಿಮಗೆ ಸಾಮಾಜಿಕವಾಗಿ ಸಂವಹನೆಯಲ್ಲಿ ನಾವು ಕಲಿಯೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ನೀವು ಅಲ್ಲಿ ಹೋಗಿ ಚಡಪಡಿಸೋ ಅವಶ್ಯಕತೆ ಇರೋದಿಲ್ಲ. ಈಗ ನಾವು ಈ ಮೇಲೆ ಚರ್ಚಿಸಿದ ಹಾಗೆ ಎಲ್ಲಾ ಕ್ಷೇತ್ರಗಳ ಕೋರ್ಸ್ ನ ಸಂಕ್ಷಿಪ್ತ ಮಾಹಿತಿ ಒಳಗೊಂಡಂತಹ ಒಂದು ಪಕ್ಷಿ ನೋಟ ಆಗಿರಬಹುದು, ಸ್ಫೂರ್ತಿದಾಯಕ ವಿಡಿಯೋಗಳು ಈ ಮೊದಲು ನಮಗೆ ಸಿಗ್ತಾ ಇತ್ತು iTool ನಲ್ಲಿ. ಆ ರೀತಿಯಾದಂತಹ ವಿಡಿಯೋಗಳು ನಮ್ಮ ಎನೇಬಲ್ ಇಂಡಿಯಾದ ವೆಬ್ಸೈಟ್ ನಲ್ಲೂ ಕೂಡ ಸಿಗ್ತಾ ಇತ್ತು. ಅದೇ ರೀತಿ ಸ್ಫೂರ್ತಿದಾಯಕ ವಿಡಿಯೋಗಳು ಈ ಬ್ಲೈಮಿ ಸಾಫ್ಟ್ವೇರ್ ಮೂಲಕ ನಮಗೆ ಲಭ್ಯ ಇವೆ. ಅದು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿದೆ, ನೋಡಬಹುದು, ಓದೋದಕ್ಕೆ ಎಲ್ಲಾ ಅವಕಾಶಗಳಿದಾವೆ. ನೀವು ಅದರಲ್ಲಿ ಇನ್ನೇನಾದ್ರು ಸೇರಿಸಬೇಕು ಅಂತ ಇದ್ರೂ ನಾವು ಸೇರಿಸಬಹುದು. ಇನ್ನು ನಮಗೆ ಟೈಪಿಂಗ್ ಕೋರ್ಸ್ ಇಲ್ಲದೆ ಇರೋದ್ರಿಂದ ಎನೇಬಲ್ ಇಂಡಿಯಾದ ಕಡೆಯಿಂದಾನೇ ಈ ಒಂದು ಟೈಪಿಂಗ್ ನ ಕೋರ್ಸ್ ಅನ್ನ ಬ್ಲೈಮಿ ಮೂಲಕವಾಗಿ ಕಲಿಸೋದಕ್ಕೆ ಸಾಧ್ಯ ಇದೆಯಾ? ಆಲ್ರೆಡಿ ಹಾಕಿದೀವಿ, ನೀವೆಲ್ಲರೂ ಅದನ್ನ ಉಪಯೋಗಿಸಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದು ಇನ್ನ ಏನೇನ್ ಬೇಕು ನಿಮ್ಗೆ ಅನ್ನೋದನ್ನ ದಯವಿಟ್ಟು ಹಾಕ್ಬೇಕು. ಸ್ಪೆಲ್ಲಿಂಗ್ ಟೂಲ್ ಇದ್ರ ಜೊತೆ ಮರ್ಜ್ ಆಗಿದೆಯಾ? ಇಲ್ಲ, ಇದ್ರ ಜೊತೆಲಿ ಅದು ಸೇರಲ್ಪಟ್ಟಿರೋದಿಲ್ಲ, ಅದೇ ಬೇರೆ ಇದೆ. ನೋಡೋಣ, ಅದನ್ನ ಬಹುಶಃ ಬ್ಲೈಮಿ ಜೊತೆಲಿ ಏನಾದ್ರು ಮಾಡಕ್ ಸಾಧ್ಯನಾ, ನೋಡೋಣ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೆಡಿಕಲ್, ಜುಡಿಷಿಯರಿ ಇಂತಹ ವಿಶೇಷವಾದಂತಹ ಫೀಲ್ಡ್ ಗೆ ಸಂಬಂಧಪಟ್ಟಂತಹ ಡಿಕ್ಷನರಿ ಇರುತ್ತೆ, ಶಬ್ದಕೋಶ ಇರುತ್ತೆ. ಈ ವರ್ಡ್ಸ್ ಗಳನ್ನ ಕಲಿಯೋದಕ್ಕೆ ದೃಷ್ಟಿ ಸವಾಲುಳ್ಳ ಸ್ನೇಹಿತರಿಗೆ ಅವಕಾಶ ಬಹಳ ಕಡಿಮೆ ಇರ್ತದೆ. ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಇರುವಂತದ್ದು. ಹಾಗೆ LLB ಮಾಡುವಂತವರಿಗೂ ಅಷ್ಟೇನೆ ಈ ಒಂದು ಶಬ್ದದ ಪರಿಚಯ ಆಗೋದು ಬೇಕಾಗಿರುತ್ತೆ. ಹಾಗಾಗಿ ಬೇರೆ ಬೇರೆ ಫೀಲ್ಡ್ ನ ಡಿಕ್ಷನರಿಯನ್ನ ಬ್ಲೈಮಿ ಮೂಲಕವಾಗಿ ಅಥವಾ ಸ್ಪೆಲ್ಲಿಂಗ್ ಟೂಲ್ ಮೂಲಕವಾಗಿ ಸ್ಪೆಲ್ಲಿಂಗ್ ಗಳನ್ನ, ವರ್ಡ್ ಗಳನ್ನ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡುವಂತೆ ಈ ಮೂಲಕ ತಮ್ಮನ್ನ ಮನವಿ ಮಾಡ್ಕೊಳ್ತಾರೆ. ಖಂಡಿತ ನೋಡೋಣ, ಬ್ಲೈಮಿಯಲ್ಲೇ ಮಾಡೋದು ಸಾಧ್ಯನಾ ಅಥವಾ ಸ್ಪೆಲ್ಲಿಂಗ್ ಟೂಲ್ ಮಾಡಕ್ ಸಾಧ್ಯನಾ ನೋಡೋಣ.
ಸ್ನೇಹಿತರೆ, ಇದುವರೆಗೂ ಬ್ಲೈಂಡ್ನಿ ಇದರ ಅನೇಕ ಪ್ರಯೋಜನಗಳ ಕುರಿತು ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ಭಾಗಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಳೋಣ. ಧನ್ಯವಾದಗಳು.